ಬಳಸುವಂತಹ ಒಂದು ಪೇಸ್ಟ್ನಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಪೇಸ್ಟ್ ಆ ಕೆಮಿಕಲ್ನ ಬಳಸಿದರೂ ಇಲ್ವೋ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. ಅದನ್ನ ಬಳಕೆ ಆಗಿದೆ ಅಂತ ಅಂದ್ರೆ ನಿಮ್ಮ ಹಲ್ಲಿನಲ್ಲಿರುವಂತಹ ಪೋಷಕಾಂಶಗಳನ್ನೆಲ್ಲ ತೆಗೆದಾಕ್ಬಿಡುತ್ತೆ. ಈ ವಿಧಾನವನ್ನ ದಯವಿಟ್ಟು ಮನೆಯಲ್ಲಿ ಮಾಡಿದ್ದೇ ಆಯ್ತು ಅಂತ ಅಂದ್ರೆ ನಿಮಗೆ 60 ವರ್ಷದವರೆಗೂ ಸ್ವಲ್ಪ ಹಲ್ಲನ್ನ ಉಳಿಸ್ಕೊಬಹುದು. ನಮಸ್ತೆ ವೀಕ್ಷಕರೇ, ಇವತ್ತು ನಾನೊಂದು ವಿಷಯದ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೇನೆ. ಏನಪ್ಪಾ ಅಂತಂದ್ರೆ ಪ್ರತಿನಿತ್ಯ ಬಳಕೆ ಮಾಡುವಂತಹ ಒಂದು ಪೇಸ್ಟ್ನಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಏನಪ್ಪಾ ಅಂತ ಒಂದು ಎಚ್ಚರಿಕೆ ಅಂತ ಅಂದ್ರೆ ಬೆಳಗ್ಗೆ ರೊಟೀನಲ್ಲಿ ಎಷ್ಟು ತರದ ಕೆಮಿಕಲ್ನ ನೀವು ಉಪಯೋಗಿಸ್ತಾ ಇದ್ದೀರಾ. ಆ ತರದ ಕೆಮಿಕಲ್ಗಳು ಯಾವ್ಯಾವುದು ಅಂತ ಅಂದ್ರೆ ಒಂದು ಬಂದು ಪೇಸ್ಟ್. ಆ ಕೆಮಿಕಲ್ನ ಬಳಸಿದರೂ ಇಲ್ವೋ ಅಂತ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಮತ್ತೆ ನಿಮ್ಗೆ ಪೇಸ್ಟ್ ಹಿಂಭಾಗದಲ್ಲಿ ಒಂದು ಇಂಗ್ರೀಡಿಯೆಂಟ್ ಕೊಟ್ಟಿರ್ತಾರೆ. ನಿಮಗೆ ಗೊತ್ತಿರುವಂತಹ ಕೆಲವಷ್ಟು ಇಂಗ್ರೀಡಿಯೆಂಟ್ ಅಲ್ಲಿ ಇದೆಯಾ, ಕೆಲವಷ್ಟು ಹರ್ಬ್ಸ್ಗಳು ನಿಮಗೆ ಗೊತ್ತಿದೆಯಾ, ಅದನ್ನ ಒಂದ್ಸಲಿ ಚೆಕ್ ಮಾಡಿ. ಮತ್ತೆ ಅದಕ್ಕೆ ಕೆಲವಷ್ಟು ಇಂಗ್ರೀಡಿಯೆಂಟ್ಗಳು ಕೆಮಿಕಲ್ ಆಗಿರ್ತವೆ. ಕೆಮಿಕಲ್ನಲ್ಲಿ ಯೂಸ್ ಮಾಡಲೇಬೇಕಾಗತ್ತೆ. ಅವಾಗ ಅದಕ್ಕೆ ಕಲರ್ ಅಂತ ಹಾಕ್ತಾರೆ, ಕೆಲವಷ್ಟು ಸೋಡಿಯಂ ಲೊರೈಲ್ ಸಲ್ಫೇಟ್ ಅಂತ ಹಾಕಿರ್ತಾರೆ, ಮತ್ತೆ ಕೆಲವೊಂದು ಟೆಸ್ಕೋನ್ ಅಂತ ಒಂದು ಹಾಕಿರ್ತಾರೆ. ಈ ತರ ಕೆಲವಷ್ಟು ಪ್ರಾಡಕ್ಟ್ನ ಹಾಕಿರ್ತಾರೆ. ಅದರಲ್ಲಿ ಕೆಲವೇ ಅಂಶಗಳು ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ, ಕೆಲವೇ ಕಲರ್ಸ್ಗಳು ತುಂಬಾ ಪಾಯ್ಸನ್ ಇರ್ತವೆ. ಅದನ್ನ ಬಳಕೆ ಮಾಡಿದ್ದೇ ಆಗಿದೆ ಅಂತ ಅಂದ್ರೆ ನಿಮ್ಮ ಹಲ್ಲಿನಲ್ಲಿರುವಂತಹ ಪೋಷಕಾಂಶಗಳನ್ನೆಲ್ಲ ತೆಗೆದಾಕ್ಬಿಡುತ್ತೆ. ನೀವು ಏನೇ ತಗೋಬೇಕಂತಂದ್ರೆ ಇವತ್ತು ನಮ್ಮ ಮನುಷ್ಯನ ಬಾಡಿ ಮೇನ್ ಇಂಪಾರ್ಟೆಂಟ್ ಫುಡ್. ನಾವು ನಮ್ಮ ಬಾಯಿಂದ ಫುಡ್ನ ತಗೋಬೇಕಂತಂದ್ರೆ ನಮ್ಮ ಹಲ್ಲನ್ನ ತುಂಬಾ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಆ ಹಲ್ಲನ್ನ ತುಂಬಾ ಚೆನ್ನಾಗಿ ಇಟ್ಕೊಬೇಕು ಅಂತ ಅಂದ್ರೆ ಕೆಲವಷ್ಟು ನೀವು ಆಯುರ್ವೇದಿಕ್ ಗುಣಗಳಿಗೆ ಹೋಗ್ಬೇಕಾಗತ್ತೆ. ಕೆಲವಷ್ಟು ಹರ್ಬ್ಸ್ ಇಂದ ಮಾಡಿರುವಂತಹ ಆಯುರ್ವೇದಿಕ್ ಪೇಸ್ಟ್ಗಳು ತುಂಬಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ದಯವಿಟ್ಟು ವೀಕ್ಷಕರೇ, ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಪೇಸ್ಟ್ನ ತಗೊಳ್ಳುವ ಮುನ್ನ ನಮ್ಮ ತಾತನ ಕಾಲದಿಂದ ಬಂದಿದ್ದು, ನಮ್ಮ ಅಜ್ಜನ ಕಾಲದಿಂದ ನಾವು ಇದನ್ನ ಹಲ್ಲುಜ್ತಾ ಇದೀವಿ, ಏನೂ ಆಗಿಲ್ಲ ಅಂತಲ್ಲ. ಎಷ್ಟು ಜನಕ್ಕೆ 20 ವರ್ಷಕ್ಕೆನೆ ಹಲ್ಲು ಕಳ್ಕೊಂಡಿರುವಂತಹ ಪ್ರವೃತ್ತಿ ಇದೆ. ಕೆಲವಷ್ಟು ಜನಕ್ಕೆ ಈಗ 14 ವರ್ಷಕ್ಕೆ ಮಕ್ಕಳುಗಳಿಗೆ ಆ ಹಲ್ಲು ಬಿದ್ದೋಗ್ತಾ ಇದೆ. ಆ ಹಲ್ಲು ಬಿದ್ದೋಗಿ ಹಲ್ಲು ಹುಟ್ಟದಲೇ ಇರ್ಬೋದು. ಮತ್ತೆ ಹಲ್ಲಲ್ಲಿ ಏನೇ ಕಾರಣಕ್ಕೂ ಯಾವುದೇ ತರದ ಒಂದು ಗಟ್ಟಿತನನೇ ಇಲ್ಲ. ಹಲ್ಲು ಒಂದು ಗೆಣಸ್ನ ಆಗಿದ್ರು ಅಂತ ಅಂದ್ರೆ ಹಲ್ಲು ಮುರಿದೋಗ್ತಾ ಇದೆ. ಕೆಲವಷ್ಟು ಜೋಳನ ತಗೊಂಬಂದು ಹಾಕಿದ್ರಿ ಅಂತ ಅಂದ್ರೆ ಹಲ್ಲು ಮುರಿದೋಗ್ತಾ ಇದೆ. ನಾವು ಹಿಂದೆ ಎಷ್ಟೋ ನಮ್ಗೆ ಹಲ್ಲುಗಳು ಸ್ವಲ್ಪ ಸ್ಟ್ರಾಂಗ್ ಇದೆ, ಯಾಕೆಂದ್ರೆ ನಾವು ಕೆಲವಷ್ಟು ಆಯುರ್ವೇದಿಕ್ ಗುಣಗಳನ್ನ ನಾವು ಉಪಯೋಗಿಸಿದೀವಿ. ಈಗಿನ ಫುಡ್ ಅಲ್ಲಿ ಕೆಮಿಕಲ್ಲು, ಫ್ರೂಟ್ಸ್ ಅಲ್ಲಿ ಕೆಮಿಕಲ್ಲು, ಎಲ್ಲಾ ರೀತಿಲಿ ಕೆಮಿಕಲ್ ಬಂದಿರೋದ್ರಿಂದ ನೀವು ದಯವಿಟ್ಟು ಬೆಳಗ್ಗೆ ರೊಟೀನಲ್ಲಿ, ನಿಮ್ಮ ದಿನನಿತ್ಯದ ಒಂದು ರೊಟೀನಲ್ಲಿ ಒಂದೇ ಒಂದು ಪ್ರಾಡಕ್ಟ್ನ ನೀವು ಚೇಂಜ್ ಮಾಡಬೇಕಾಗಿದೆ. ದಯವಿಟ್ಟು ನೀವು ಹಲ್ಲು ಏನ್ ಬಳಸ್ತಾ ಇದ್ದೀರಾ, ನೀವು ತಿನ್ನುವಂತಹ ಫುಡ್ಡು ನಮ್ಮ ಹಲ್ಲಿನ ಮುಖಾಂತರನೇ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಈಗ್ಲಿಂದಲೇ ಎಚ್ಚೆತ್ಕೊಬೇಕಾಗತ್ತೆ ವೀಕ್ಷಕರೇ. ಏನಪ್ಪಾ ಅಂತ ಅಂದ್ರೆ ಕೆಲವೊಂದು ಇಂಗ್ರೀಡಿಯೆಂಟ್ನ ನೋಡಿ ನೀವು ಪರ್ಚೇಸ್ ಮಾಡಿ, ಆಯುರ್ವೇದಿಕ್ ಗುಣಗಳಿರುವಂತಹ ಪ್ರಾಡಕ್ಟ್ನ ನೋಡಿ ಪರ್ಚೇಸ್ ಮಾಡಿ. ಏನಿಲ್ಲ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮಗಾಗಿರ್ಬೋದು, ಒಂದು ಗ್ಲಾಸ್ ಆಫ್ ವಾಟರ್ ತಗೊಳ್ಳಿ. ಆ ಒಂದು ಗ್ಲಾಸ್ ಆಫ್ ವಾಟರ್ಗೆ ನೀವು 2 ಪುದೀನ ಎಲೆನ ತಗೊಳ್ಳಿ. ಪುದೀನ ಎಲೆನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ 4 ಲವಂಗ, ಪುದೀನ, ಏಲಕ್ಕಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಆ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೆಳಗ್ಗೆ 3 ಸಲ, ನೈಟು ಮಲಗು 3 ಸಲ ಚೆನ್ನಾಗಿ ಬಾಯಿನ ವಾಶ್ ಮಾಡ್ಕೊಬೇಕಾಗತ್ತೆ. ಅದನ್ನ ವಾಶ್ ಮಾಡ್ಕೊಂಡು ಬಂದಿದ್ದೇ ಆದ್ರೆ ಅಷ್ಟೇ ಕೆಮಿಕಲ್ ನೀವು ಹಲ್ಲು ಉಜ್ಜಿರ್ತೀರಾ, ಆ ಅಷ್ಟು ಕೆಮಿಕಲ್ ಹಲ್ಲು ಉಜ್ಜಿರೋದು ನಿಮ್ಮ ಹಲ್ಲಲ್ಲಿ ಉಳಿದಲೆ ನಿಮ್ಮ ಹಲ್ಲನ್ನ ತುಂಬಾ ಕ್ಲೀನ್ ಆಗಿ ಫ್ರೆಶ್ ಆಗಿ ಇಟ್ಕೊಳ್ಳೋದಕ್ಕೆ ಇದು ಸಹಕಾರಿಯಾಗುತ್ತೆ. ಕೆಲವಷ್ಟು ಜನ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅಂದ್ರೆ ಮೌತ್ ವಾಶ್ನ ತಗೊಂತಾ ಇದ್ದಾರೆ. ಮೌತ್ ವಾಶ್ ತಗೊಳ್ಳೋದಾಗಿರ್ಬೋದು, ಚ್ಯೂಯಿಂಗ್ ಗಮ್ನ ತಗೊಳ್ಳೋದಾಗಿರ್ಬೋದು, ದಯವಿಟ್ಟು ಅದನ್ನ ಮಾಡಬೇಡಿ. ಅದನ್ನ ಮಾಡ್ತಾ ಬರ್ತಾ ಇದ್ದೀರಿ ಅಂತ ಅಂದ್ರೆ ಕೆಲವಷ್ಟು ಡಿಸೀಸ್ಗಳಿಗೆ ನೀವು ಒಳಗಾಗ್ತೀರಾ.
ನಿಮ್ಮ ಹಲ್ಲು ತುಂಬ ಚೆನ್ನಾಗಿದೆ ಅಂತ ಅಂದರೆ ನೀವು ಎಂಥ ಆಹಾರ ಬೇಕಾದರೂ ತಗೊಬೋದು. ಈಗ ಏನಾಗ್ತಾ ಇದೆ ಅಂತಂದರೆ 20 ವರ್ಷದಿಂದ 80 ವರ್ಷದವರೆಗೆ ಯಾರೆಲ್ಲ ಇದ್ದೀರಾ ಅವ್ರುಗಳಿಗೆ ಫಸ್ಟೆಲ್ಲ ಇತ್ತು 35 ವರ್ಷದ ಮೇಲೆ ಹಲ್ಲಿನ ಪ್ರಾಬ್ಲಮ್ ಬರ್ತಾ ಇದೆ ಅಂತ. ಇವಾಗ ಹಾಗೆಲ್ಲ ಏನೂ ಇಲ್ಲ. 14 ವರ್ಷಕ್ಕೇ ಹಲ್ಲಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಬೆಳಗ್ಗೆ ಪ್ರತಿನಿತ್ಯ ಎದ್ದ ತಕ್ಷಣ ನೀವು 1 ಸ್ಪೂನು ಏಲಕ್ಕಿ, 1 ಸ್ಪೂನು ಲವಂಗ, ಒಂದು ಅರ್ಧ ಸ್ಪೂನು ಸ್ವಲ್ಪ ಸಾಲ್ಟು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲಿ ನೀವು ಹಲ್ಲು ಉಜ್ಜಾದ್ಮೇಲೆ ಈ ಪೌಡರಿಂದ ಒಂದ್ಸಲಿ ಹಲ್ಲನ್ನ ಬ್ರಷ್ ಮಾಡ್ಕೊಳ್ಳಿ. ಮಾಡಿಕೊಂಡ್ರೆ ನಿಮ್ಮ ಹಲ್ಲು ಯಾವುದೇ ಕಾರಣಕ್ಕೂ 40-45 ವರ್ಷ ಆಗೋವರೆಗೂ ಹಲ್ಲಿನ ಯಾವುದೇ ಥರದ ಪ್ರಾಬ್ಲಮ್ಗಳು ಬರೋದಿಲ್ಲ. ಕೆಲವಷ್ಟು ಮಕ್ಕಳಿಗೆ, ಕೆಲವಷ್ಟು ಜೆಂಟ್ಸ್ಗಳಿಗೆ ಏನಾಗಿದೆ ಅಂತಂದರೆ ತುಂಬ ರಕ್ತಸ್ರಾವ ಆಗುತ್ತೆ. ಹಲ್ಲನ್ನ ಜಾಸ್ತಿ ಪ್ರೆಸರ್ ಮಾಡಿ ಹಲ್ಲುಜ್ಜಿದ್ರೆ ರಕ್ತಸ್ರಾವ ಆಗುತ್ತೆ. ತುಂಬ ಪ್ರೆಸರಲ್ಲಿ ಹಲ್ಲಿಗೆ ಏನಾದ್ರೂ ನಾವು ಬಿಸಿ ನೀರನ್ನ ತಗೊಳ್ಳೋದಾಗಿರ್ಬೋದು, ಕೋಲ್ಡ್ ವಾಟರ್ನ ತಗೊಳ್ಳೋದಾಗಿರ್ಬೋದು, ಆಮೇಲೆ ಕೆಲವಷ್ಟು ಪಾನೀಯಗಳನ್ನ ತಗೊತಾ ಇದ್ದೀರಾ, ಅವೆಲ್ಲ ತಗೊಳ್ಳೋದ್ರಿಂದ ತುಂಬ ಸೈಡ್ ಎಫೆಕ್ಟ್ಸ್ಗಳಾಗ್ತಿದೆ. ಹಲ್ಲನ್ನ ಉಳಿಸ್ಕೊಬೇಕು ಅಂತ ಅಂದರೆ ಈ ವಿಧಾನವನ್ನು ದಯವಿಟ್ಟು ಮನೇಲಿ ಮಾಡಿದ್ದೇ ಆಯಿತು ಅಂತ ಅಂದರೆ ನಿಮಗೆ 60 ವರ್ಷದವರೆಗೂ ಸ್ವಲ್ಪ ಹಲ್ಲನ್ನು ಉಳಿಸ್ಕೊಬೋದು. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೇನೆ. ನಮಸ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.